ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಭಾರತದ ಗಡಿಯ 26 ಕಡೆಗಳಲ್ಲಿ ಪಾಕಿಸ್ತಾನದ 100 ಡ್ರೋನ್ಗಳ ದಾಳಿ. ಭಾರತ ಸರಿಯಾಗಿ ತಿರುಗೇಟನ್ನ ಕೊಟ್ಟಿದೆ. ಹೌದು, ಉಗ್ರರ ದಾಳಿಗೆ ಪ್ರತಿಯಾಗಿ ಭಾರತ ನಡೆಸಿದಂತ ಆಪರೇಷನ್ ಸಿಂಧೂರ್ ಪಾಕಿಸ್ತಾನವನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಇದರಿಂದ ದಿಕ್ಕಾಪಾಲಾಗಿರುವಂತಹ ಪಾಕಿಸ್ತಾನ ಇದೀಗ ಭಾರತದ ವಿರುದ್ಧ ಸತತವಾಗಿ ಡ್ರೋನ್ ದಾಳಿಗಳನ್ನ ನಡೆಸ್ತಾ ಇರುವಂತದ್ದು. ಮೇ 7ನೇ ತಾರೀಕಿನಂದು ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನ ಕೂಡ ಈಗ ದಾಳಿಯನ್ನ ನಡೆಸೋದಕ್ಕೆ ಶುರು ಮಾಡಿದೆ. ಇದು ಸತತ 3ನೇ ದಿನವೂ ಕೂಡ ಮುಂದುವರೆದಿರುವಂತದ್ದು. ಇವತ್ತು ಪಾಕಿಸ್ತಾನ ನಡೆಸಿದ ಡ್ರೋನ್ ದಾಳಿ ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾದಿಂದ ಗುಜರಾತಿನ ಬುಜ್ ವರೆಗೆ ವ್ಯಾಪಿಸಿದೆ ಅಂತ ಹೇಳಿ ರಕ್ಷಣಾ ಪಡೆಗಳು ತಿಳಿಸಿರುವಂತದ್ದು. ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಪಾಕ್ ಡ್ರೋನ್ಗಳು ಕಾಣಿಸ್ಕೊಂಡಿರುವಂತದ್ದು. ಪಂಜಾಬಿನ ಫಿರೋಜ್ಪುರದಲ್ಲಿ ಮಾತ್ರ ಪಾಕ್ ಡ್ರೋನ್ಗಳ ದಾಳಿ ಯಶಸ್ವಿಯಾಗಿದೆ. ಒಂದು ಮನೆಯ ಮೇಲೆ ಬಿದ್ದಿರುವಂತಹ ಡ್ರೋನ್ ದೊಡ್ಡ ಬೆಂಕಿ ಅವಘಡಕ್ಕೆ ಕಾರಣ ಆಗಿದೆ. ಓರ್ವ ಮಹಿಳೆಗೆ ತೀವ್ರ ಸುಟ್ಟ ಗಾಯಗಳಾಗಿದೆ. ಗಾಯಗೊಂಡ ಇಬ್ಬರ ಪರಿಸ್ಥಿತಿ ಕೂಡ ಗಂಭೀರವಾಗಿದೆ ಅಂತ ಹೇಳಲಾಗಿರುವಂತದ್ದು. ಈ ರೀತಿಯಾದಂತಹ ದಾಳಿಗಳು ಮುಂದುವರಿಯದಂತೆ ಕೇಂದ್ರ ವಿದೇಶಾಂಗ ಸಚಿವರಾದ ಜೈಶಂಕರ್ ಅವರು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಈ ಬಗ್ಗೆ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಇವತ್ತು ಒಂದೇ ದಿನದಲ್ಲಿ ಜಮ್ಮುವಿಗೆ ಮಾತ್ರ 100 ಡ್ರೋನ್ಗಳು ಬಂದಿದೆ ಅಂತ ಕೂಡ ಮಾಹಿತಿ ಗೊತ್ತಾಗಿರುವಂತದ್ದು. ಕಾಶ್ಮೀರ ಕಣಿವೆಯ ಬಾರಾಮುಲ್ಲಾದಿಂದ ಗುಜರಾತಿನ ಬುಜ್ ವರೆಗೆ 26 ಸ್ಥಳಗಳಲ್ಲಿ ಪಾಕ್ನ ಡ್ರೋನ್ಗಳು ಕಾಣಿಸಿಕೊಂಡಿದೆ. ಬಾರಾಮುಲ್ಲಾ, ಶ್ರೀನಗರ, ಅವಂತಿಪುರ, ನಗ್ರೋಟಾ, ಜಮ್ಮು, ಫಿರೋಜ್ಪುರ, ಪಠಾಣ್ಕೋಟ್, ಫಾಜಿಲ್ಕಾ, ಲಾಲ್ಗಢ್, ಜಾಟ್, ಜೈಸಲ್ಮೇರ್, ಬಾರ್ಮರ್, ಬುಜ್, ಕಾರ್ಬೆಟ್, ಲಾಖಿನಾಲ್ ಮುಂತಾದ ಸ್ಥಳಗಳಲ್ಲಿ ಪಾಕ್ನ ಡ್ರೋನ್ಗಳು ಕಾಣಿಸಿಕೊಂಡಿರುವಂತದ್ದು. ಮೊದಲು ದಾಳಿ ನಡೆದ ಜಮ್ಮು ಕಾಶ್ಮೀರದಲ್ಲಿ ಈಗ ಅಪಾಯದ ಮುನ್ಸೂಚನೆಯನ್ನ ಹಿಂಪಡೆಯಲಾಗಿದೆ. ಸುಮಾರು 4 ಗಂಟೆಗಳ ಕಾಲ ವಿದ್ಯುತ್ ಕಡಿತಗೊಳಿಸಿದಂತಹ ಈ ಒಂದು ಪ್ರದೇಶದಲ್ಲಿ ವಿದ್ಯುತ್ ಪೂರೈಕೆಯನ್ನ ಈಗ ಮತ್ತೆ ಕೊಡಲು ಆರಂಭ ಮಾಡಿರುವಂತದ್ದು. ಆದರೆ ಪಾಕ್ ಪ್ರಚೋದನೆ ರಾತ್ರಿ ಮುಂದುವರಿಬಹುದು ಅಂತ ಕೂಡ ಭಾವಿಸಲಾಗಿದೆ. ಟರ್ಕಿ ಮತ್ತೆ ಚೀನಾದಿಂದ ಪಾಕಿಸ್ತಾನ ಖರೀದಿ ಮಾಡಿದಂತಹ ಡ್ರೋನ್ಗಳನ್ನ ಭಾರತದ ನಿರಾಯುಧ ನಾಗರಿಕರನ್ನ ಜೊತೆಗೆ ಸೇನಾ ನೆಲೆಗಳನ್ನ ಗುರಿಯಾಗಿ ಇಟ್ಕೊಂಡು ಹಾರಿಸಿದ್ದಾರೆ ಅಂತ ಕೂಡ ಹೇಳಲಾಗಿದೆ. 2 ದಿನಗಳಿಂದ ನಡೀತಾ ಇರುವಂತಹ ಈ ಒಂದು ದಾಳಿಯಲ್ಲಿ ಇವತ್ತು ಮಾತ್ರ ಒಂದೇ ಒಂದು ಡ್ರೋನ್ ನೆಲಕ್ಕೆ ಬಿದ್ದಿರುವಂತದ್ದು. ಉಳಿದವುಗಳನ್ನ ಭಾರತದ ವಾಯು ರಕ್ಷಣಾ ವ್ಯವಸ್ಥೆಗಳು ಸಂಪೂರ್ಣವಾಗಿ ನಾಶಗೊಳಿಸಿದೆ. ಇದು ನಿಜವಾಗಿಯೂ ಭಾರತೀಯ ಸೇನೆಯ ಯಶಸ್ವಿ ಕಾರ್ಯಾಚರಣೆ ಅಂತಾನೆ ಹೇಳಬಹುದು. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಂತಹ ಹಲವಾರು ಮಾಹಿತಿಗಳನ್ನ ತಿಳಿದುಕೊಳ್ಳಿ. ಪಾರ್ವತಿ ಪತಯೇ